ಸೊ ಈ ಟಾಪಿಕ್ಸ್ ನೀವು ನೋಡ್ತಾ ಇದ್ದೀರಾ ಅಂದರೆ ಇದು ವ್ಲಾಗಲ್ಲಿ ಇರಲ್ಲ, ಸಪ್ರೇಟಾಗಿರುತ್ತೆ. ಒಂದು ತುಂಬ ಜನ ಕೇಳ್ತಾರೆ ದಟ್ ಸೀಟ್ ಹೈಟ್ ಆಫ್ ದಿಸ್ ಸ್ಕ್ರಾಮ್ಲರ್ 400X ಕಷ್ಟ ಇದೆಯಾ ಇಲ್ವಾ. ನಿಜ ಹೇಳ್ತಾ ಇದ್ದೀನಿ, ಸೀಟ್ ಹೈಟ್ ತುಂಬಾ ಕಷ್ಟ. ಇಟ್ಸ್ ಎ ಚಾಲೆಂಜಿಂಗ್ ಥಿಂಗ್ ಫಾರ್ ಮೀ. ನಾನು 5'9" ಇದ್ದೀನಿ, ಅಂದರೂ ಚಾಲೆಂಜಿಂಗ್ ಇದೆ. ಎಸ್ಪೆಷಲಿ ನೀವು ಅಪ್ ಡೌನು ಇರಬೇಕಾದ್ರೆ, ಹಿಲ್ಲಲ್ಲಿ ಇರಬೇಕಾದ್ರೆ ನಿಮಗೆ ಕಾಲು ಒಂದೊಂದ್ಸಲಿ ಎಟ್ಕಲ್ಲ. ನೀವು ಸ್ವಲ್ಪ ಸ್ಕಿಲ್ ಯೂಸ್ ಮಾಡಬೇಕಾಗುತ್ತೆ. ಈವನ್ ವೆಯ್ಟು ನಿಮಗೆ ಹೆವಿ ಅನಿಸ್ತಾ ಇದೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, 3 ಥರ ನೀವು ನೋಡಬೇಕು. ಒಂದು ಐಡಿಯಲಿ ನಿಮಗೆ ನಿಮ್ಮ ಬೈಕ್ ಬಂದುಬಿಟ್ಟು ಲೈಟ್ ವೆಯ್ಟ್ ಇರಬೇಕು ಅಂತ ಅಸ್ಯೂಮ್ ಮಾಡ್ತಿರೋ. ಸೊ ಬೇಸಿಕಲಿ ಕಷ್ಟ ಇದೆ. ಇಫ್ ಹೈಟು ಕಮ್ಮಿ ಇದ್ದು ಐಡಿಯಲಿ ಆ್ಯಂಡ್ ವೆಯ್ಟು ಕಮ್ಮಿ ಇದ್ದರೆ ದಟ್ ಈಸ್ ದ ಬೆಸ್ಟ್ ಬೈಕ್ ಯು ಕ್ಯಾನ್ ಓನ್, ಓಕೆನಾ. ಬಟ್ ಹೈಟ್ ಇನ್ ಕೇಸ್ ಜಾಸ್ತಿ ಇದ್ಬಿಟ್ಟು ವೆಯ್ಟ್ ಕಮ್ಮಿ ಇದ್ದರೆ ದಟ್ ಈಸ್ ಆಲ್ ನಂದು ಸೆಕೆಂಡ್ ಆಪ್ಷನು. ಬಟ್ ಹೈಟು ಜಾಸ್ತಿ ಇದ್ಬಿಟ್ಟು ವೆಯ್ಟು ಜಾಸ್ತಿ ಇದ್ದರೆ ಐವ ಕಷ್ಟ ಇರುತ್ತೆ. ಬಟ್ ನಾನು ನಿಮಗೆ ಜನರಲಿ ನನಗೆ ತುಂಬ ಕ್ವಶನ್ಸ್ ಬರುತ್ತೆ, ಯಾವ ಬೈಕ್ ತೊಗೊಳ್ಳಿ, ಏನು ತೊಗೊಳ್ಳಿ, ಏನು ಯಾವ್ದು ಸರಿ ಅಂತ. ನಿಮಗೆ ನಾನು 5 ಫ್ಯಾಕ್ಟರ್ಸ್ ಹೇಳ್ತೀನಿ ಬೈಕ್ ಬೈ ಮಾಡಬೇಕಾದ್ರೆ. ದೀಸ್ ಆರ್ ದ ಥಿಂಗ್ಸ್ ವಿಚ್ ಮ್ಯಾಟರ್ ಆಗುತ್ತೆ ವೈಲ್ ಬೈಯಿಂಗ್ ಅ ಬೈಕ್, ಓಕೆನಾ. ಯಾವುದು 5 ಫ್ಯಾಕ್ಟರ್ಸ್ ಅಂತ ಕೇಳಿದ್ರೆ, ಫಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಐ ವುಡ್ ಸೇ ಇಸ್ ದ ಫನ್ ಎಲಿಮೆಂಟ್. ಸೊ ದ್ಯಾಟ್ ಈಸ್ ನನ್ನ ಒಪಿನಿಯನ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ನಿಮ್ಗೊಂದು ಗಾಡಿಯಿಂದ ಫನ್ ಸಿಗ್ತಾ ಇದೆ ಅಂದರೆ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಓಕೆನಾ. ಸೊ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಐ ವುಡ್ ಸೇ ದ ಕಂಫರ್ಟ್. ಸೊ ಆ ಗಾಡಿ ನಿಮಗೆ ಕಂಫರ್ಟೇಬಲ್ ಇದೆಯಾ ಇಲ್ವಾ, ನೀವು ಲಾಂಗ್ ರೈಡ್ಸ್ ಮಾಡ್ಬೋದಾ, ಆರ್ ನೀನು ಜನರಲ್ ನೀವು ಸ್ಪೋರ್ಟ್ಸ್ ಬೈಕ್ ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡೋಕ್ಕೆ ನಿಮಗೆ ಕಂಫರ್ಟೇಬಲ್ ಇದೆಯಾ ಇಲ್ವಾ. ಸೊ ವಾಟ್ ಎವರ್ ಕಂಫರ್ಟ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ. ಥರ್ಡ್ ಬಂದುಬಿಟ್ಟು ನನ್ನ ಒಪಿನಿಯನಲ್ಲಿ ಕಾನ್ಫಿಡೆನ್ಸ್. ಸೊ ಇಲ್ಲಿ ಐ ಥಿಂಕ್ ಸೀಟ್ ಹೈಟ್ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಹಾಗೆ ನಾನು ಯಾರನ್ನ ಜಡ್ಜ್ ಮಾಡಲ್ಲ, ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ದಟ್ ನಿಮಗೆ ಸೀಟ್ ಹೈಟ್ ಆಗ್ತಾಯಿಲ್ಲ ಅಂದರೆ ತೊಗೋಬೇಡಿ ಅಂತ. ಸೊ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಟು ಓನ್ ಅ ಬೈಕ್ ಸೀಟ್ ಹೈಟ್ ಜೊತೆ ಅಂದರೆ ಅದು ಥರ್ಡ್ ಪ್ರಯಾರಿಟಿ ಆಗುತ್ತೆ ನನಗೆ, ರಾದರ್ ದೆನ್ ದ ಫಸ್ಟ್ ಪ್ರಯಾರಿಟಿ. ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಫೋರ್ತ್ ಬಂದುಬಿಟ್ಟು ನಿಮ್ಮ ಸ್ಕಿಲ್. ಸೊ ಕಾನ್ಫಿಡೆನ್ಸು ಇದೆ ಆ್ಯಂಡ್ ನಿಮಗೆ ಸ್ಕಿಲ್ಲು ಒಂದೊಂದ್ಸಲಿ ಸ್ಕಿಲ್ ಇರುತ್ತೆ, ಒಂದೊಂದ್ಸಲಿ ಸ್ಕಿಲ್ ಇರಲ್ಲ, ಓಕೆನಾ. ಅಸ್ಯೂಮ್ ಮಾಡೋಣ ದಟ್ ನಿಮ್ಮ ಹತ್ರ ಸ್ಕಿಲ್ಲು ಇದೆ ಅಂತ. ಸೊ ಇದ್ದರೆ ನಿಮ್ಗೇನು ಬೇಕಾಗಿಲ್ಲ ಯೋಚನೆ ಮಾಡೋದು. ಬಟ್ ಸ್ಕಿಲ್ ಇಲ್ಲ ಅಂದರೆ ಐ ವುಡ್ ಸೇ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಓಕೆನಾ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ನನ್ನ ಒಪಿನಿಯನ್ಲಿ ಕಾಂಪ್ರಮೈಸ್, ಓಕೆನಾ. ಸ್ಕಿಲ್ ಆಯಿತು ಎಲ್ಲ ಆದಮೇಲೆ ದ ಮೇನ್ ಥಿಂಗ್ ನೀವು ಯೋಚನೆ ಮಾಡಬೇಕಿರೋದು ಕಾಂಪ್ರಮೈಸ್. ಸೊ ಯಾವುದ್ರ ಜೊತೆ ನಾನು ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ, ಯಾವ್ದು ಜೊತೆ ಮಾಡೋಕ್ಕೆ ರೆಡಿನೇ ಇಲ್ಲ. ಸೊ ಕಾಂಪ್ರಮೈಸ್ ಇಸ್ ದ ಫಿಫ್ತ್ ಥಿಂಗು. ಐ ವುಡ್ ಸೇ ಇದನ್ನು ಯಾವಾಗಲೂ ಫಿಫ್ತಲ್ಲಿ ನಂಬರಲ್ಲಿ ಇಡಿ. ಫಸ್ಟ್ ಯಾವಾಗಲೂ ಫನ್ನ ನೋಡಿ, ಒಂದು ಬೈಕಲ್ಲಿ ಫನ್ ಸಿಗ್ತಾ ಇದೆಯಾ. ನೆಕ್ಸ್ಟ್ ನೋಡಿ ಆ ಬೈಕಲ್ಲಿ ನಿಮಗೆ ಕಂಫರ್ಟ್ ಇದೆಯಾ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಕಂಫರ್ಟ್ ತುಂಬ ಜಾಸ್ತಿನೇ ಇರಬೇಕಂತ ಇಲ್ಲ, ಕಮ್ಮಿನೂ ಇರ್ಬೋದು ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಥರ್ಡ್ ಬಂದು ನನ್ನ ಒಪಿನಿಯನ್ಲಿ ಕಾನ್ಫಿಡೆನ್ಸ್. ಆ ಬೈಕ್ನ ಓನ್ ಮಾಡೋಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಇಲ್ವಾ. ನೆಕ್ಸ್ಟ್ ಬಂದು ಸ್ಕಿಲ್, ನಿಮ್ಮ ಹತ್ರ ಆ ಬೈಕ್ಸ್ನ ಓನ್ ಮಾಡೋ ಸ್ಕಿಲ್ ಇದೆಯಾ, ಆರ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ನೀವು ಇಂಟ್ರೆಸ್ಟ್ ಇದ್ದೀರಾ ಇಲ್ವಾ ಅಂತ. ಸೊ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ADV ಇನಿಷಿಯಲಿ ಯಾರಿಗೂ ಗೊತ್ತಿರಲ್ಲ ಓಡಿಸೋಕ್ಕೆ. ಸೊ ಬರ್ತಾನೆ ಕಲಿಯೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಆ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಅಂತ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ದ ಕಾಂಪ್ರಮೈಸ್. ಸೊ ನೀವು ಕೆಲವು ಕಾಂಪ್ರಮೈಸಸ್ಸು ಕೆಲವ್ರಿಗೆ ಮಾಡೋಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಮಾಡೋಕ್ಕೆ ಇಷ್ಟ ಇರೋಲ್ಲ. ಅಕಾರ್ಡಿಂಗ್ ಟು ಮೀ ಅದು ತುಂಬ ಲಾಸ್ಟ್ ಡಿಸಿಷನ್ ಮೇಕಿಂಗ್ ಆಗುತ್ತೆ ನಿಮ್ಮದು ಬೈಕ್ ಬೈಯಿಂಗಲ್ಲಿ. ಸೊ ಸೀಟ್ ಹೈಟ್ ಬಂದು ಇಲ್ಲಿ ಕಾನ್ಫಿಡೆನ್ಸ್ ಆಸ್ಪೆಕ್ಟಲ್ಲಿ ಬಂದುಬಿಡುತ್ತೆ, ಓಕೆನಾ. ಸೊ ಇಟ್ ಈಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ನೀವು ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಅದನ್ನು ತೊಗೊಳಕ್ಕಾಗಲ್ಲ. ಸೊ ಕಾನ್ಫಿಡೆನ್ಸ್ ವಿಚಾರದಲ್ಲಿ ನಾನು ಹೇಳ್ಬಿಡ್ತೀನಿ, ನಂದು ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ. ಬಿಕಾಸ್ ನಾನು ಇಲ್ಲಿ ತುಂಬ ಲೆಕ್ಚರ್ ಕೊಟ್ಬಿಟ್ಟು ನೀವು ಸೀಟ್ ಹೈಟ್ ನೋಡಿಕೊಂಡೇ ತೊಗೊಳ್ಳಿ, ನಾನು ನೋಡಿಬಿಟ್ರೆ ಏನಕ್ಕೆ ಸೀಟ್ ಹೈಟ್ನ ನೋಡದೆ ತೊಗೊಂಡಿದ್ದೀನಿ, 5'9" ಆಗಲ್ಲ ಅಂದರೂ ತೊಗೊಂಡಿದ್ದೀನಿ ಅಂತ ಕೇಳಿದ್ರೆ, ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ನನಗೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡೋ ನನಗೆ ಮೈಂಡ್ ಇದೆ. ಅಂದರೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡೋಣ ಅಂತ. ಬಿಕಾಸ್ ಕಷ್ಟ ಇದೆ, ಈಸಿ ಇದೆ ಅಂತ ಹೇಳ್ತಾ ಇಲ್ಲ. ಬಟ್ ನಂಗೆ ಆ್ಯಸ್ ಐ ಟೋಲ್ಡು ಈ ಗಾಡಿ ಫನ್ ಕೊಡ್ತಾ ಇದೆ ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿ ನನಗೆ ಕಂಫರ್ಟ್ ಕೊಡ್ತಾ ಇದೆ ನಂಗೆ ಲಾಂಗ್ ರೈಡ್ಸಲ್ಲಿ. ಸೊ ಎಲ್ಲನೂ ಕೊಡ್ತಾ ಇದೆ. ಸೊ ಈ ಕಾನ್ಫಿಡೆನ್ಸ್ ಒಂದು ನಾನು ಇಟ್ಕೊಳ್ಳೋಣ ಅಂತ ನಂಗೆ ನಿಜ ಹೇಳ್ತೀನಿ. ಈ ಆಲಪಿಗೆ ಬರಬೇಕಾದ್ರೆ ನಾನು ಹಂಟರಲ್ಲಿ ಬಂದುಬಿಟ್ಟಿದ್ರೆ ನನ್ನ ಬೆನ್ನೆಲ್ಲ ಮುರಿದೋಗ್ಬಿಟ್ಟಿರೋದು. ಅಂದ್ರೂ ನಂಗೆ ಹೆವಿ ಸುಸ್ತಾಯಿತು. ಬಿಕಾಸ್ ಒಂದು ಆಫ್ ರೋಡ್ ಮಾಡೋದು ಒಂದು, ಬಟ್ ನಿಮಗೆ ಈ ಬ್ಯಾಡ್ ರೋಡ್ಸಲ್ಲಿ ನಿಮಗೆ ಕಾಯ್ದು ಹೋಗ್ತಿರಲ್ವಾ, ಅದು ಮೆಂಟಲ್ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ನಿಜವಾಗ್ಲೂ. ಈಗ ನೋಡಿ, ಈ ಥರ ನಿಮಗೆ ಸಿಕ್ಕಾಕೊಂಡ್ಬಿಟ್ರೆ ಟ್ರಾಫಿಕಲ್ಲಿ ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಲ್ವಾ. ಸೊ ಆ್ಯಸ್ ಐ ಟೋಲ್ಡ್ ಯು, ಬೇಸಿಕಲಿ ನನ್ನ ಪಾಯಿಂಟ್ ಇರೋದು ಈಸ್ ದ್ಯಾಟ್ ಅದೇ ನಾನು ಕಾನ್ಫಿಡೆನ್ಸ್ ಇದೆ,
ಆಮೇಲೆ ಕಾನ್ಫಿಡೆನ್ಸ್ ಇತ್ತು, ಆಮೇಲೆ ನನಗೆ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇದೆ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಎಲ್ಲ ನನಗೆ ಆರಾಮಾಗಿ ಹೋಗೋ ಥರ ಆಗ್ತಾಯಿದೆ ಇವಾಗ, ಬಿಕಾಸ್ ಆಫ್ ದಿಸ್ ಕಂಫರ್ಟ್ ಕೊಡ್ತಾ ಇರೋದು. ನನಗೆ ಆ್ಯಕ್ಚುಲಿ ಇದರದ್ದು ಸಸ್ಪೆನ್ಷನ್ ಸೂಪರ್ ನಂಗೆ ಇಷ್ಟ ಆಗಿದೆ ನಿಜವಾಗ್ಲೂ. ಐ ನೋ ಇದು ಆಫ್ ರೋಡ್ ಕೇಪಬಲ್ ಇಲ್ಲ, ಬಟ್ ನಿಜವಾಗ್ಲೂ ಈ ಥರ ಬ್ಯಾಡ್ ರೋಡ್ಸ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ಫಾರ್ ಮೀ ದಿಸ್ ಇಸ್ ಮೋರ್ ದೆನ್ ಇನಫ್. ಆಫ್ ರೋಡ್ ಬಿಟ್ಟಾಕಪ್ಪ, ಈ ಆಫ್ ರೋಡ್ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ ನನಗೆ. ಈ ಅಲೆಪಿಗೆ ಬಂದ್ಬಿಟ್ಟಂತೂ ಕಿತ್ತೋಗಿರೋ ರೋಡು ಅಂದರೆ ಆ ಕನ್ಸ್ಟ್ರಕ್ಷನಿಂದ ಪಾಪ ಜನರದ್ದೇನೂ ತಪ್ಪಿಲ್ಲ. ಆ ಕನ್ಸ್ಟ್ರಕ್ಷನ್ ವರ್ಕು ನನಗಂತೂ ಬ್ಯಾಂಗ್ಳೂರು ಥರ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಇಲ್ಲಿ ಅದೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಸೊ ಇಲ್ಲೂ ಬಿಡಿ, ಇದೆಲ್ಲ ನಾರ್ಮಲ್ ಆಫ್ ರೋಡು. ಸೊ ಅಲ್ಲಿ ನಿಜವಾಗ್ಲೂ ತಲೆ ಕೆಟ್ಟೋಯ್ತು ನನಗೆ. ಸೊ ಈ ಗಾಡಿ ಇದ್ದಿದ್ದರಿಂದ ಬಚಾವ್ ನಾನು, ಇಲ್ಲ ಅಂದರೆ ನಂಗೆ ಕೈಕಾಲು ಮುರಿದೋಗಿರೋದು ಬೇರೆ ಗಾಡಿಯಲ್ಲಿ. ಹಿಮಾಲಯನ್ ಮೇ ಬಿ ಅದು ಆರಾಮಾಗಿ ಹೋಗ್ಬೋದಿತ್ತು, ಬಟ್ ಹಿಮಾಲಯನು ನೀವು ಟ್ರಾಫಿಕಲ್ಲಿ ನಿಮಗೆ ತಲೆನೋವು ಆಗ್ಬಿಡ್ತಿತ್ತು, ಅದರದ್ದು ಹೀಟಿಂಗ್ ಆಗ್ತಿತ್ತು ಜಾಸ್ತಿ. ಬಟ್ ಇದರಲ್ಲಿ ಅಷ್ಟೊಂದು ಆಗಿಲ್ಲ. ಸೊ ಸೀಟ್ ಆಯಿತು, ನಾನು ಆ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಎಸ್ಪೆಷಲಿ ಫಾರ್ ಶಾರ್ಟ್ ರೈಡರ್ಸು. ಬಿಕಾಸ್ ತುಂಬ ಜನ ಶಾರ್ಟ್ ರೈಡರ್ಸು ಏನಂದರೆ ಅವರು ಇದೇ ಗಾಡಿ ನಾನು ತೊಗೊಳಕ್ಕಾಗೋದು, ಇದು ಗಾಡಿ ತೊಗೊಳಕ್ಕಾಗಲ್ಲ. ನಾನು ಶಾರ್ಟ್ ರೈಡರ್ ಅಲ್ಲ, ಮತ್ತೊಂದು ಆ್ಯಾವ್ರೇಜ್ ರೈಡರು. ಸೊ ನಾನು ನಿಮ್ಗೆ ಏನು ಒಪಿನಿಯನ್ ಕೊಡ್ತಾಯಿದ್ದೀನಿ ಅಂದರೆ, ನಿಮ್ಮ ಹತ್ರ ಒಂದು ಗಾಡಿ ತೊಗೊಳಕ್ಕೆ ಮೇನ್ ಏನು ಬೇಕು, ನಿಮ್ಮ ಹತ್ರ ದುಡ್ಡಂತೂ ಇರಲೇಬೇಕು, ಫಿನಾನ್ಸಸ್ ಇರಲೇಬೇಕು. ವಿದೌಟ್ ದಟ್ಟು ಕಷ್ಟ. ಇಲ್ಲ ನಿಮ್ಮ ಹತ್ರ ಏನೋ ಫಿನಾನ್ಷಿಯಲ್ ಪ್ಲಾನಿಂಗ್ ಆದರೂ ಇರಬೇಕು, ಇನ್ ಕೇಸ್ ನೀವು EMI ಆಪ್ಷನಿಂದ ತೊಗೋತೀರಾ ಅಂದರೆ. ಸೊ ಇಲ್ಲ ಬ್ಯಾಕಿಂಗ್ ಇರಬೇಕು. ಸೊ ಅದಂತೂ ಇರಲೇಬೇಕು. ನೀವು ಸಕ್ಸಸ್ಫುಲ್ ಆಗಿರಬೇಕು, ನೀವು ಅದನ್ನು ಮೇಂಟೈನ್ ಮಾಡೋ ಕೇಪಬಿಲಿಟಿ ಇರಬೇಕು ದುಡ್ಡನ್ನ. ಸೊ ಅದೆಲ್ಲ ಇದೆ, ಓಕೆನಾ. ಅದ್ರ ಜೊತೆಗೆ ನಿಮ್ಮ ಹತ್ರ ಗಾಡಿ ಓಡ್ಸೋಕ್ಕೆ ನಿಮಗೆ ಮಜಾ ಸಿಗ್ತಾ ಇದೆ. ನಾನು ಆಲ್ರೆಡಿ ಹೇಳಿದೆ, ಫನ್ ಎಲಿಮೆಂಟ್ ಇದೆ, ಗಾಡಿ ಕಂಫರ್ಟೇಬಲ್ ಆಗೂ ಇದೆ. ನಿಮ್ಮ ಹತ್ರ ಮೊದಲು ಗಾಡಿ ಚೆನ್ನಾಗಿ ಓಡಿಸಿನೂ ಸ್ಕಿಲ್ ಇದೆ ನಿಮ್ಮ ಹತ್ರ. ಜಸ್ಟ್ ಹೈಟ್ ಒಂದೇ ಫ್ಯಾಕ್ಟರ್ ಇದೆ ಅಂದರೆ, ನನ್ನ ಒಪಿನಿಯನಲ್ಲಿ ಆ ಕಾಂಪ್ರಮೈಸ್ ಮಾಡೋಕ್ಕೆ ನೀವು ಅಂದರೆ ರೆಡಿ ಇರಬಹುದು. ಅಗೇನ್ ನಾನು ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ ಇರಲೇಬೇಕು ಅಂತ, ಇರಬಹುದು ಅಂತ ಹೇಳ್ತಾರೆ. ಬಿಕಾಸ್ ಎಲ್ಲರೂ ಒಂದೊಂದು ಥರ ಇರ್ತಾರೆ. ಕೆಲವರು ಓಕೆ ನನಗೆ ಆಗಲ್ಲ ಗುರು, ನನಗಿದೆ ಶಾರ್ಟ್ ಹೈಟ್ ಇದ್ದೀನಿ, ನಂಗೆ ಆಗಲ್ಲ, ನಾನು ನಾರ್ಮಲ್ ಟೂರಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾರ್ಮಲ್ ಟೂರಿಂಗೇ ಮಾಡೋ. ಅದು ಮೇನ್ ಪಾರ್ಟ್ ಏನು ಗೊತ್ತಾ, ನೀವು ಫನ್ ಮಾಡೋದನ್ನ ಯಾವತ್ತೂ ಬಿಡಬೇಡಿ. ನಿಮಗೆ ಮಾಡೋದ್ರಿಂದ ನಿಮಗೆ ಫನ್ ಸಿಗುತ್ತೆ ಅಂತ ಇದೆ. ಅಂದರೆ ನಿಮಗೆ ಬೈಕ್ ಓಡಿಸೋದು ನನಗೇನು ಫನ್ ಇಲ್ಲವೇ ಇಲ್ಲಪ್ಪ, ಸುಮ್ಮನೆ ನನಗೇನು ನಿಂದು ಲೆಕ್ಚರ್ ಕೊಡಬೇಡ ಅಂತ ಹೇಳಿದ್ರೆ ನಾನು ಹೇಳೋಲ್ಲ ಬಿಡಿ. ಬಿಕಾಸ್ ನನಗೂ ಗೊತ್ತು ಎಷ್ಟೊಂದು ಥಿಂಗ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಎಲ್ಲರೂ ಹಿಮಾಲಯನ್ ತೊಗೋತಾ ಇದ್ದಾರೆ. ಸೊ ಹಿಮಾಲಯನ್ ತೊಗೊಂಡ್ಬಿಟ್ಟು ನಾನು ದೊಡ್ಡ ಲಾಂಗ್ ಟೂರಿಂಗ್ ಮಾಡ್ಬೋದು. ಬಟ್ ನಾನು ಆಲ್ರೆಡಿ ಹೇಳಿದೆ, ನನಗೆ ಶಾರ್ಟ್ ಟೂರಿಂಗೇ ಇಷ್ಟ, ನನಗೆ ಲಾಂಗ್ ಟೂರಿಂಗ್ ಇಷ್ಟ ಅಲ್ಲ. ಇದೇ ಒಂದು ಲಾಂಗ್ ಟೂರಿಂಗ್ ಬಂದಿರೋದು ನಾನು. ಸೊ ಅದಕ್ಕೋಸ್ಕರ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಬೈಕು. ಬಟ್ ಕೆಲವ್ರಿಗೆ ಇಲ್ಲ ಅದೇ ಬೇಕು ಅಂತ ತೊಗೋಬೋದು. ಕೆಲವರು ಇಲ್ಲ ಗುರು ನಂಗೆ ಬೈಕೇ ಇಷ್ಟ ಇಲ್ಲ, ನಂಗೆ ಬರೀ ನಾರ್ಮಲಾಗಿ ನಾನು ಟ್ರೈನಲ್ಲಿ ಟೂರ್ ಮಾಡ್ತೀನಿ. ಮಾಡಿ, ನೀವು ಎಲ್ಲಿ ತನಕ ನೀವು ಫನ್ ಮಾಡ್ತಾಯಿದ್ದೀರಾ, ಎಲ್ಲಿ ತನಕ ನೀವು ಖುಷಿಯಾಗಿದ್ದೀರಾ ಅಲ್ಲಿ ತನಕ ಇದು. ಬಟ್ ನಿಮ್ಗೆ ಖುಷಿನೂ ಕೊಡ್ತಾಯಿದೆ, ಬಟ್ ನಿಮಗೆ ಅದು ಭಯ ಇದೆ ಅವ್ರು ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ, ನನ್ನ ಒಪಿನಿಯಲ್ಲಿ ಇಟ್ಸ್ ಅ ಮ್ಯಾಟರ್ ಆಫ್ ಸ್ಕಿಲ್ ಅಷ್ಟೇ. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಕಷ್ಟ ಆಗ್ತಾಯಿದೆ. ಐ ವುಡ್ ಸೇ ನೆಕ್ಸ್ಟ್ ಟೈಮ್ ಬೈಕ್ ಬೈ ಮಾಡ್ತೀನ ಇಲ್ಲ ಅಂತ ಕೇಳಿದೆ, ಐ ಹ್ಯಾವ್ ಟು ಗಿವ್ ಟೈಮ್. ನಾನು ಇವಾಗಲೇ ಹೇಳೋಕ್ಕಾಗಲ್ಲ. ನಾನು ಮೇ ಬಿ 2 years ಟೈಮ್ ಕೊಟ್ಬಿಟ್ಟು ಈ ಗಾಡಿಗೆ 2 years 3 years ಆವಾಗಲೂ ನನಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಸಮಥಿಂಗ್ ಇಸ್ ನಾಟ್ ಕನೆಕ್ಟಿಂಗ್ ಬಿಟ್ವೀನ್ ದಿ ಸೀಟ್ ಹೈಟ್. ಸೊ ಒಂದ್ಸಲಿ ಟೈಮ್ ಕೊಡಲೇಬೇಕು. ತಪ್ಪು ಮಾಡ್ತೀರಾ. ಜನ್ರಲಿ ನಾನು ಹೇಳ್ತೀನಿ ನೋಡಿ, ಬೈಕ್ ಬೈಯಿಂಗಲ್ಲಿ ಯೂಶ್ವಲಿ ನಂಗೆ ಅನಿಸುತ್ತೆ, ನೀವು ಫಸ್ಟ್ ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಫಸ್ಟ್ ಬೈ ನೀವು ಹೆಂಗೆಂಗೋ ಬೈ ಮಾಡ್ತೀರಾ, ಸೆಕೆಂಡ್ ಬೈ ಕರೆಕ್ಟಾಗಿ ಬೈ ಮಾಡ್ತೀರಾ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಸೆಕೆಂಡ್ ಬೈ ಆಲ್ಸೋ ನಿಮ್ಮದು ಐ ವುಡ್ ಸೇ ಕೆಲವ್ರಿಗೆ, ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ, ಕೆಲವ್ರಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ಅವ್ರಿಗೇನೋ ಆಪೋಸಿಟ್ ಮೈಂಡಲ್ಲಿರುತ್ತೆ. ಅಂದರೆ ಇದು ಅಯ್ಯೋ ಅಂಟರ್ ತುಂಬ ಸಣ್ಣದು, ತುಂಬ ಏನು ಹೇಳಿ ಸ್ಟಿಫ್ ಆಗಿದೆ, ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ಬಿಡುತ್ತೆ. ಸೊ ತುಂಬ ಸಾಫ್ಟ್ ಆಗಿರೋ ಸಸ್ಪೆನ್ಷನ್, ತುಂಬ ದೊಡ್ಡದಾಗಿರೋ ತೊಗೋತಾರೆ. ಆಮೇಲೆ ಅದು ಅಯ್ಯೋ ವೆಯ್ಟ್ ಇದೆ, ಹಂಗೆ ಇದೆ ಅಂತ ಹೇಳೋಕ್ಕೆ. ನನಗೆ ವೆಯ್ಟ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಐ ವುಡ್ ಸೇ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಲೈಟರ್ ವೆಯ್ಟ್ ಬಂದರೆ ನನಗೆ ಆ್ಯಕ್ಚುಲಿ ಸೀಟ್ ಹೈಟ್ ದೊಡ್ಡ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಸೀಟ್ ಹೈಟ್ ಮತ್ತು ವೆಯ್ಟ್ ಏನೋ ಕಮ್ಮಿ ಇದ್ದರೆ ಮಾತ್ರ ನನಗೆ ಓಕೆ. ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಬರ್ತಾ ಇದೆ ನೋಡಿ ಗಾಡಿ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿಬಿಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಡಿಸ್ಕಷನ್ ಬಂದುಬಿಟ್ಟು KLR ವರ್ಸಸ್ ಎಕ್ಸ್ಪಲ್ಸು. ಸೊ KLR ಬಗ್ಗೆ ತುಂಬ ಜನ ಹೇಳ್ತಾ ಇದ್ದಾರೆ, ಅದು ಸೀಟ್ ಹೈಟ್ ಜಾಸ್ತಿ ಇದೆ, ಅದು ಕೂತ್ಕೊಳ್ಳೋಕ್ಕಾಗಲ್ಲ, ಇದು ಅಂತ. ಆ್ಯಂಡ್ 7 liter ಟ್ಯಾಂಕ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಪೋಸಿಟ್ ಒಪಿನಿಯನ್ಸ್ ಇದೆ. ಅಂದರೆ ಕೆಲವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಚೆನ್ನಾಗೇ ಇಲ್ಲ, ಅದು ಏನದು ಗಾಡಿ ಕವಾಸಾಕಿ ಇನ್ನೊಂದು ಫ್ಲಾಪ್ ಗಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಹೇಳ್ಬಿಡ್ತೀನಿ, ಗಾಡಿ ಮಾತ್ರ ಫ್ಲಾಪ್ ಇಲ್ಲ. ಗಾಡಿ ಆ್ಯಸ್ ಪರ್ ದ ರಿಕ್ವೈರ್ಮೆಂಟು, ಆ್ಯಸ್ ಪರ್ ದ ಏನು ಅದರದ್ದು ಆಪ್ರೇಷನ್ನು ಆ ಗಾಡಿದು, ಅದನ್ನು ಪರ್ಫೆಕ್ಟಾಗಿ ಮಾಡುತ್ತೆ ಆ ಗಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ಅದರಲ್ಲೂ ಐ ವುಡ್ ಸೇ ಬಿಗಿನರ್ ಕ್ಯಾಟಗರಿ ಅದು. ಅದೇನು ಬೆಸ್ಟ್ ಬೈಕ್ ಅಲ್ಲ ಅದು, ನೀವು ಇಂಟರ್ನ್ಯಾಷನಲಿ ನೋಡಿದ್ರು. ಸೊ ದಟ್ ಈಸ್ ನಾಟ್ ದ ಬೆಸ್ಟ್ ಬೈಕು. ಬಟ್ ಆ್ಯಸ್ ಐ ಟೋಲ್ಡು, ಫಾರ್ ಇಂಡಿಯಾ, ಅಟ್ಲೀಸ್ಟ್ ಫಾರ್ ಇಂಡಿಯಾ ಒಂದು ಬಿಗಿನರ್ ಡರ್ಟ್ ಬೈಕ್ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ಗ್ರೇಟ್. ಸೊ ಅದನ್ನು ಕಂಪೇರೇ ಮಾಡೋಕ್ಕಾಗಲ್ಲ ಎಕ್ಸ್ಪಲ್ಸ್ ಜೊತೆ. ಎಕ್ಸ್ಪಲ್ಸ್ ಆಲ್ಸೋ ಇಟ್ ಈಸ್ ಅನ್ ಅಮೇಝಿಂಗ್ ಬೈಕು. ಎಕ್ಸ್ಪಲ್ಸ್ನ ನಾನು ಆಲ್ರೆಡಿ 210 ಬಗ್ಗೆ ನಾನು ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದೀನಿ. ಬಿಕಾಸ್ ನನ್ನ ಒಪಿನಿಯನ್ ದಟ್ ಕುಡ್ ಬಿ ದ ನೆಕ್ಸ್ಟ್ ಬಿಗ್ ಥಿಂಗು. ನಾಟ್ ಜಸ್ಟ್ ಅದು ನಂದು ಕವಾಸಾಕಿ ಬಿಟ್ಟಾಕಿ. ನನ್ನ ಪ್ರಕಾರ
ಇಟ್ ಕ್ಯಾನ್ ಬಿ ಅ ಬೈಕ್ ವಿಚ್ ಕ್ಯಾನ್ ಕಾಂಪೀಟ್ ವಿತ್ ಹಿಮಾಲಯನ್ ಆ್ಯಕ್ಚುಲಿ, ಬಿಕಾಸ್ ಅದನ್ನು ಲಾಂಗ್ ಟೂರ್ಗೂ ಯೂಸ್ ಮಾಡ್ಬೋದು. ಆಫ್ ರೋಡಿಂಗ್ ಸಕ್ಕದಾಗಿ ಮಾಡುತ್ತೆ. ಆ್ಯಂಡ್ ಪೀಪಲ್ ಹೂ ಲೈಕ್ ಆಫ್ ರೋಡಿಂಗ್ ಆ್ಯಂಡ್ ಟೂರಿಂಗು ಅವ್ರಿಗೆ ಅಂತೂ ಬೆಸ್ಟ್ ಗಾಡಿ ಆಗ್ಬೋದು ಅದು 210 ನನ್ನ ಒಪಿನಿಯಲ್ಲಿ. ಐ ಹೋಪ್ ಅದರಲ್ಲಿ ಆಬ್ವಿಯಸ್ಲಿ ಹೀರೋದು ಸರ್ವಿಸ್ ನೆಟ್ವರ್ಕ್ ಎಲ್ಲ ಸಿಗುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ ನಂದಿರೋದು ಅದೆಲ್ಲ ಇಲ್ಲ. ಅದರದ್ದು ಕೇಪಬಿಲಿಟಿನೂ ನಂಗೆ ನಂಬಿಕೆ ಇದೆ. ಆ್ಯಂಡ್ ಅದರದ್ದು ಏನು ಹೇಳಿ, ಐ ಡೂ ಅಗ್ರಿ ದಟ್ ಅದು ಟೂರಿಂಗ್ ಕೇಪಬಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಮೇ ಬಿ. ಆ್ಯಂಡ್ ಆಲ್ಸೋ ಆ ಗಾಡಿ ಏನು ಹೇಳಿ ಕೇಪಬಿಲಿಟಿ ಚೆನ್ನಾಗಿರುತ್ತೆ, ಪ್ರೈಸು ಚೆನ್ನಾಗಿ ಕೊಟ್ಟಿರ್ತಾರೆ, ಇದು ಕೆಪಾಸಿಟಿ ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ನನಗೆ ಮೇನ್ ಈಗ ಕ್ವಶನ್ ಇರೋದು ಇಂಜಿನು. ಐ ಹೋಪ್ ಇಂಜಿನ್ ಚೆನ್ನಾಗಿರುತ್ತೆ, ಬಿಕಾಸ್ ಲಾಸ್ಟ್ ಟೈಮ್ ಕೊಟ್ಟಿರೋ ಇಂಜಿನಲ್ಲಿ ಇಟ್ ವಾಸ್ ಐ ವುಡ್ ಸೆ ಆವ್ರೇಜ್ ಇಂಜಿನು, ಅಷ್ಟೊಂದು ಆಸಮ್ ಏನು ಇಂಜಿನ್ ಏನಿಲ್ಲ. ಇಂಜಿನ್ನ ಯಾರು ಹೊಗಳ್ತಾ ಇಲ್ಲ, ಬೈಕ್ನ ತುಂಬ ಜನ ಹೊಗಳಿದ್ರು ಬಿಕಾಸ್ ಬೈಕ್ ಕೇಪಬಿಲಿಟಿ ಸಖತ್ತಾಗಿತ್ತು ಅಂತ. ಬಟ್ ಐ ಹೋಪ್ ಅವರು ಇಂಜಿನ್ನ ಚೆನ್ನಾಗಿ ಮಾಡ್ತಾರೆ ಈ ಸಲ. ಐ ನೋ ಕರಿಸ್ಮಾದೇ ಇಂಜಿನು, ಬಟ್ ಟ್ಯೂನಿಂಗ್ ಚೆನ್ನಾಗಿ, ಯಾಕಂದ್ರೆ ಕರಿಸ್ಮಾ ಇಂಜಿನ್ ಆವ್ರೇಜ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಐ ಹೋಪ್ ಇದನ್ನು ಚೆನ್ನಾಗಿ ಟ್ಯೂನ್ ಮಾಡಿಬಿಟ್ಟು ಒಳ್ಳೆ ಇಂಜಿನ್ ಮಾಡಿರ್ತಾರೆ ಅಂತ ಅಸ್ಯೂಮ್ ಮಾಡ್ತಾಯಿದ್ದೀನಿ. ಬಟ್ ಎನಿವೇ ಇದೆಲ್ಲ ತುಂಬ ಸಣ್ಣ ವಿಚಾರಗಳು. ಮಾರ್ಕೆಟಲ್ಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ, ಬರೀ ಇಂಜಿನಲ್ಲಿ ಓಡೋಲ್ಲ ಗಾಡಿ. ಸೊ ಗಾಡಿ ಚೆನ್ನಾಗಿದೆ, ದರ್ ಇಸ್ ನೋ ಡೌಟು. ಎನಿವೇ, ಸೊ ನಾನೀಗ KLRಗೆ ಬರ್ತೀನಿ. KLRನ ನಾನು ಯೂಸೇಜ್ ಹೇಳ್ಬಿಟ್ಟಿದ್ದೀನಿ. ಅದನ್ನು ನೀವು ಆಫ್ ರೋಡರು ಇಲ್ಲ ನೀವು ಆಫ್ ರೋಡರ್ ಅಂದರೆ ಎಕ್ಸ್ಪಲ್ಸು ಆರ್ ನೀವು ಇದನ್ನು ಹಿಮಾಲಯನ್ ಜೊತೆ ಕಂಪೇರ್ ಮಾಡಬೇಡಿ ಅಂತ ನಾನು ಎಷ್ಟೊಂದು ಸಲ ಹೇಳ್ತಾ ಇದ್ದೀನಿ. ಅದನ್ನು ಪ್ಯೂರ್ ಆಫ್ ರೋಡಿಂಗೋಸ್ಕರ ತೊಗೊಳ್ಳಿ. ಆ್ಯಂಡ್ ಪ್ಯೂರ್ ಆಫ್ ರೋಡಿಂಗ್ ನಿಮಗೆ ಎಸ್ ಐ ಟೋಲ್ಡು ಸೆಕೆಂಡ್ ಬೈಕ್ ಆಗುತ್ತೆ. ಆರ್ ಪೀಪಲ್ ಹೂ ವಾಂಟ್ ಥರ್ಡ್ ಬೈಕ್ ಲುಕ್ಕು ಹೇಳಿದ್ದೀನಿ ನೋಡಿ, ಹುಲಿಗನ್ ಲುಕ್ ಇದೆ. ನೀವು ಸಿಟಿಯಲ್ಲೂ ಒಂಥರ ಫನ್ ಮಾಡ್ಬೋದು ಅದನ್ನು ಬೈಕಲ್ಲಿ. ಆಲ್ರೆಡಿ ಮೆನ್ಷನ್ ಮಾಡಿ, ಸಿಟಿಯಲ್ಲಿ ಫನ್ ಮಾಡ್ಬೋದು. ಆ್ಯಂಡ್ ಆಫ್ ರೋಡಿಂಗಲ್ಲಿ ನಿಮಗೆ ಟೂರಿಂಗ್ ಆಸ್ಪೆಕ್ಟ್ನ ಅದ್ರಲ್ಲಿ ಕೊಟ್ಟಿಲ್ಲ. ಅದರಲ್ಲಿ ಟೂರಿಂಗ್ ಅಂದರೆ ನಿಮಗೆ ಮಿನಿಮಲಿಸ್ಟಿಕ್ ಟೂರಿಂಗ್ ಆಸ್ಪೆಕ್ಟ್ ಕೊಟ್ಟಿದ್ದಾರೆ. ಅದನ್ನು 150 ಕಿಲೋಮೀಟರ್ ಅರೌಂಡ್ ನೀವು ಓಡಿಸ್ಬೋದು ಅಷ್ಟೇ. ಸೊ ಆ ಬೈಕ್ನ ನೀವು ಯೂಸ್ ಮಾಡಬೇಕಾದ್ರೆ ಆಸ್ ಐ ಟೋಲ್ಡ್ ಯು ಅದರದ್ದು ಯೂಸೇಜ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಅರ್ಥ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ನನ್ನ ಒಪಿನಿಯನ್ ಏನಂದರೆ KLR ಬಂದು ತುಂಬ ಕೇಪೇಬಲ್ ಗಾಡಿ, ಅದನ್ನು ಮಿಸ್ ಮಾಡ್ಕೋಬೇಡಿ. ಇನ್ ಕೇಸ್ ನೀವು ನಾನು ಆಲ್ರೆಡಿ ಹೇಳಿದ್ದೀನಿ, ಟ್ರೈನಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗಿ ಮಜಾ ಮಾಡಿ ವಾಪಸ್ ಬನ್ನಿ. ನೀವು ಗೋವಾದಲ್ಲೆಲ್ಲ ಹೋಗ್ತೀರಿ ನೋಡಿ, ಈ ಥರ ಜಾಗ ಹೋಗಬೇಕು ಅಂದರೆ ಸುಮ್ಮನೆ ಇಲ್ಲಿಗೆ ತನಕ ಶಿಫ್ಟ್ ಮಾಡಿಬಿಡಿ. ಆಲಪ್ಪಿ ತನಕ ಟ್ರೈನ್ ಇದೆ, ಆಲಪ್ಪಿಗೆ ಶಿಫ್ಟ್ ಮಾಡಿಬಿಡಿ, ಆಮೇಲೆ ಇಲ್ಲಿ ಬಂದು ಆಫ್ ರೋಡ್ ಮಾಡ್ಕೊಂಡು ಬನ್ನಿ. ಸೊ ಅಷ್ಟೇ ಹೇಳ್ಬೇಕಂತ ಇದೆ. KLR ಗಾಡಿ ತುಂಬ ಚೆನ್ನಾಗೇ ಇದೆ, ಬಟ್ ಐನೋ ಸ್ವಲ್ಪ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಡ್ವೆಂಚರಲ್ಲಿ ಎಷ್ಟೊಂದು ಜನ ಹೆಂಗಿದ್ದಾರೆ ಅಂದರೆ ಅವ್ರಿಗೆ ಅದೇ ಥರ ದರ್ಟ್ ಬೈಕ್ ಬೇಕು. ನೀವೀಗ ಇಂಡಿಯಾದಲ್ಲಿ ಇನ್ನೂ ಅದು ಅರ್ಥ ಮಾಡ್ಕೊಂಡಿಲ್ಲ. ಇಂಡಿಯಾದಲ್ಲಿ ಇನ್ನೂ ಟೂರಿಂಗು, ಅಡ್ವೆಂಚರು ಆ ಥರ ಒಂದು ಕ್ಯಾಟಗರಿ ಇದ್ದಾರೆ. ಬಟ್ ನೀವು ವೆಸ್ಟಲ್ಲಿ ಆ ಕ್ಯಾಟಗರಿನ ಪಾಸ್ ಮಾಡಿಬಿಟ್ಟು ಎಷ್ಟೊಂದು ದಿನ ಆಗ್ಬಿಟ್ಟಿದೆ. ಅವಲ್ಲಿ ಏನು ಅಂತ ಕೇಳ್ತಾ ಇರೋದು ದರ್ಟ್ ಬೈಕ್ ವಿಚ್ ಕ್ಯಾನ್ ಟೂರ್, ಅದರದ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಆ್ಯಕ್ಚುಲಿ. ಅಲ್ಲಿ ಯಾರಿಗೂ ಏನು ಇದರಲ್ಲಿ 1000 ಟೆಕ್ನಾಲಜಿ ಎಲ್ಲ ಬೇಡ ಅಂತಲೂ ಇದ್ದಾರೆ ತುಂಬ ಜನ. ಸೊ ದಟ್ ಈಸ್ ವೈ ಆ ಥರನೂ ಜನ ಇದ್ದಾರೆ ಅಲ್ಲಿ ವೆಸ್ಟಲ್ಲಿ, ಓಕೆನಾ? ಸೊ ಐನೋ KTM ಈಗ ನೆಕ್ಸ್ಟ್ ಇಂಡಿಯರೋ ವರ್ಷನ್ ರಿಲೀಸ್ ಮಾಡ್ತಾ ಇದ್ದಾರೆ, 3 ಗಾಡಿಗಳು. ನನಗಂತೂ ಸಖತ್ತು ಎಕ್ಸ್ಪೆಕ್ಟೇಷನ್ ಇದೆ. ಟ್ಯೂಬ್ಲೆಸ್ ಟೈರ್ ಒಂದಿಲ್ಲ, ನಾನು ಆಲ್ರೆಡಿ ಇದನ್ನ ಮೆನ್ಷನ್ ಮಾಡಿದ್ದೆ. ಐ ಥಿಂಕ್ ಅದು ಬಿಟ್ಟರೆ ಬೇರೆ ಎಲ್ಲ ಥಿಂಗ್ಸು ಆರ್ ಫಾಲಿಂಗ್ ಇನ್ ಪ್ಲೇಸ್. ಅಡ್ವೆಂಚರ್ 6 ನಾನು ಅದರದ್ದು ನೋಡಿದೆ ವೀಡಿಯೋ, ಅದಂತೂ ಹೆವಿ ಆಫ್ ರೋಡ್ ಕೇಪಬಲ್ ಇದೆ. ಹಿಮಾಲಯನ್ನ ಆರಾಮಾಗಿ ಅದು ಬೀಟ್ ಮಾಡುತ್ತೆ. ಬಟ್ ಹಿಮಾಲಯನ್ ಹತ್ರ ಒಂದು ಸದ್ಯಕ್ಕೆ ಅಡ್ವಾಂಟೇಜ್ ಇರೋದು ಇಸ್ ದ ಟ್ಯೂಬ್ಲೆಸ್ ಟೈರು. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಅಂತ ಅನ್ನಿಸ್ತಾ ಇದೆ. ಸೊ ಟ್ಯೂಬ್ಲೆಸ್ ಟೈರ್ ಈಸ್ ದ ಮೇನ್ ಅಡ್ವಾಂಟೇಜು. ಸೊ ಅದರಿಂದ ಟೂರಿಂಗ್ ಜಾಸ್ತಿ ಯೂಸ್ ಮಾಡ್ಬೋದು. ಬಟ್ ಐ ಥಿಂಕ್ KTM ನಾನು ಸಾಕಷ್ಟು ಫೀಚರ್ಸು, ಟ್ಯಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸು ಏನೇನೋ ಕೊಡ್ತಾರೆ ಅವರು. ಸೊ ತುಂಬ ಫೀಚರ್ ಎಕ್ವಿಪ್ಟ್ ಆಗಿರುತ್ತೆ, ಪ್ಲಸ್ ಕೇಪೇಬಲ್ ಆಗೂ ಇರುತ್ತೆ, ಲೈಟ್ ವೇಟ್ ಇರುತ್ತೆ. ಮೇನ್ ಫ್ಯಾಕ್ಟರ್ ಏನು ಗೊತ್ತಾ, ಲೈಟ್ ವೇಟು. ನಾನು ಅದನ್ನ ಆ್ಯಕ್ಚುಲಿ ತೊಗೊಳ್ಳೋ ಪ್ಲ್ಯಾನ್ ಇತ್ತು, ಬಟ್ ಆಸ್ ಐ ಟೋಲ್ಡು ನನಗೆ ರೆಟ್ರೋ ಗಾಡಿ ಬಿಟ್ಟು ಇರೋಕ್ಕಾಗಲ್ಲ. ಸೊ ಇದನ್ನೇ ತೊಗೊಂಡೆ. ಬಟ್ ಆ್ಯಸ್ ಅ ವೆಹಿಕಲ್ಲು ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಆ ವೆಹಿಕಲ್ಲು. ಅಂದರೆ ಕೇಪೇಬಲ್ ಆಗಿರುತ್ತೆ, ತುಂಬಾ ಲೈಕ್ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಫೀಚರ್ಸ್ ಇರುತ್ತೆ, ಎವ್ರಿಥಿಂಗ್ ಇರುತ್ತೆ. ಬಟ್ ಟ್ಯೂಬ್ಲೆಸ್ ಟೈರ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಮಾತ್ರ ಕಂಪೀಟ್ ಮಾಡೋದು ರಾಯಲ್ ಎನ್ಫೀಲ್ಡ್ ಜೊತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ.